ನಾಡ ಬಂದೂಕಿನಿಂದ ಫೈರಿಂಗ್ ಪ್ರಕರಣದ ವಿಚಾರವಾಗಿ ಮೂವರು ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಎಸ್ಪಿ ವೇದಮೂರ್ತಿ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂದ್ರೆ ನಿನ್ನೆ ಆದಂತ ಘಟನೆ ಇದು. ಕೇಂದ್ರ ಸಚಿವರು ಬಂದಂತ ಟೈಮ್ನಲ್ಲಿ ನಾಡ ಬಂದೂಕಿನಿಂದ 4 ಜನ ಫೈರಿಂಗ್ ಮಾಡಿದ್ರು. ಅವರನ್ನೀಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಪೊಲೀಸರಿದ್ರು. ಪೊಲೀಸರ ಸಮ್ಮುಖದಲ್ಲೇ ಈ ಘಟನೆ ನಡೆದಿರೋದ್ರಿಂದ ಪೊಲೀಸರ ವೈಫಲ್ಯದ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಈಗ ಈ ಘಟನೆ ವಿಚಾರವಾಗಿ 3 ಜನರನ್ನ ಅಮಾನತು ಮಾಡಲಾಗಿದೆ. ವೀರೇಶ್, ಸಂತೋಷ್ ಹಾಗೇನೆ ಮೈಬೂಬ್ ಅಂತ ಇವರನ್ನ ಅಮಾನತು ಮಾಡಲಾಗಿದೆ. ನಿನ್ನೆ ಕೇಂದ್ರ ಸಚಿವ ಖೂಬಾ ಬಂದಾಗ ಫೈರಿಂಗ್ ನಡೆದಿತ್ತು. ಯರಗೋಳ ಗ್ರಾಮದಲ್ಲಿ ಫೈರಿಂಗ್ ಮಾಡಿ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಅಂದ್ರೆ ಅದ್ದೂರಿ ಸ್ವಾಗತವನ್ನ ಕೋರಬೇಕು ಅಂತ ಹೇಳ್ಬಿಟ್ಟು ಈ ತರದೆಲ್ಲ ಮಾಡಕ್ ಹೋಗಿದ್ರು. ನಾಡ ಬಂದೂಕು ಸಿಡಿಸಿ ಸ್ವಾಗತವನ್ನ ಕೋರಿ ಕೋವಿಡ್ ನಿಯಮ ಉಲ್ಲಂಘನೆಯಾಗಿತ್ತು. ಅವರಿಗೆ ಸ್ವಾಗತ ಮಾಡುವಾಗ 4 ಜನ ಬಂದೂಕುಗಳನ್ನು ಉಪಯೋಗಿಸಿ ಮದ್ದನ್ನು ಉಪಯೋಗಿಸಿ ಶಬ್ದ ಮಾಡಿ ಗಾಳಿಯಲ್ಲಿ ಶಬ್ದ ಮಾಡಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಆಲ್ರೆಡಿ 4 ಜನನು ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದೇವೆ. ಜೊತೆಗೆ ಅವರ ಬಳಿ ಇದ್ದ ಲೈಸೆನ್ಸ್ ಆಗಿದ್ದ ಬಂದೂಕುಗಳನ್ನು ಕೂಡ ಸೀಸ್ ಮಾಡಿ ಅದರದ ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬರಿತಾ ಇದ್ದೀವಿ. ಕಾನ್ಸ್ಟೇಬಲ್ಸ್ ಮತ್ತು ಸಿಬ್ಬಂದಿ, ಅಧಿಕಾರಿ ಸಿಬ್ಬಂದಿ ಅವರನ್ನು ಅಲ್ಲಿಗೆ ನಿಯೋಜನೆ ಮಾಡಲಾಗಿತ್ತು. ಅವರು ವಿಫಲರಾಗಿದ್ದರಿಂದ 3 ಜನ ನಮ್ಮ ಕಾನ್ಸ್ಟೇಬಲ್ಸ್ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. 4 ಜನ ಅವರಿಗೆ ಸ್ವಾಗತ ಮಾಡುವಾಗ 4 ಜನ ಬಂದೂಕುಗಳನ್ನು ಉಪಯೋಗಿಸಿ ಮದ್ದನ್ನು ಉಪಯೋಗಿಸಿ ಶಬ್ದ ಮಾಡಿ ಗಾಳಿಯಲ್ಲಿ ಶಬ್ದ ಮಾಡಿರ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್. ನಾಗಪ್ಪ, ಒಂದ್ ಕಡೆ 4 ಜನ ಅಮಾಯಕರನ್ನ ಇವ್ರು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಬಿಟ್ಟಿದ್ದಾರೆ ಅಂತ ಚರ್ಚೆಗಳು ರಾಜ್ಯಾದ್ಯಂತ ಆಗ್ತಿದೆ. ಇನ್ನೊಂದು ಕಡೆ ಈ 3 ಜನ ಕಾನ್ಸ್ಟೇಬಲ್ ಏನು ಅಮಾನತು ಮಾಡಿದ್ದಾರೆ ಎಸ್ಪಿ, ಅವರು ಸ್ಪಾಟ್ ಅಲ್ಲೇ ಇದ್ರ, ಅಂದ್ರೆ ಪೊಲೀಸರ ಸಮ್ಮುಖದಲ್ಲೇ ಏನ್ ಘಟನೆ ಆಗಿದೆ ಅಂತ ಹೇಳ್ತಿದ್ರು. ಇವ್ರ ಕಣ್ಮುಂದೆನೆ ನಡೆದಿದ್ದ ಫೈರಿಂಗು? ಶರ್ಮಿಂತಾ ಶೆಟ್ಟಿ, ಇದು ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿ ಏನು ನಿನ್ನೆ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಜನಾಶ್ವದ ಯಾತ್ರೆಗೆ ಆಗಮಿಸುವ ಸಂದರ್ಭದಲ್ಲಿ ಇಲ್ಲಿ ಏನು ಕೇಂದ್ರ ಸಚಿವರಿಗೆ ಸ್ವಾಗತ ಮಾಡಲು ನಾಡ ಬಂದೂಕನ್ನು ಸಿಡಿಸಿ ಸ್ವಾಗತ ಮಾಡಲಾಯಿತು. ಆದರೆ ಪ್ರಮುಖವಾಗಿ ಜನರಾದ್ರೆ ಏನು ನಾಡ ಬಂದೂಕು ತೆಗೆದುಕೊಂಡು ಏನು ಬಂದೂಕನ್ನು ಸಿಡಿಸಿ ಸ್ವಾಗತ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಲೇ 4 ಮೇಲೆ ಕೂಡ ಪ್ರಕರಣ ದಾಖಲೆ ಮಾಡುವ ಜೊತೆ 4 ಕೂಡ ಬಂಧನ ಮಾಡಲಾಗಿದೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಅಲ್ಲಿ ಒಂದು ಕರ್ತವ್ಯಕ್ಕೆ ಭದ್ರತೆಗೆ ನಿಯೋಜಿಸಲಾಗದಂತ 3 ಪೊಲೀಸ್ ಪೇದೆಗಳನ್ನು ಕೂಡ ಎಸ್ಪಿ ಅವರು ಕೂಡ ಅಮಾನತು ಕೂಡ ಮಾಡಿದ್ದಾರೆ. ಆದ್ರೆ 3 ಪೊಲೀಸ್ ಪೇದೆಗಳು ಕೂಡ ಏನು ಭದ್ರತೆಗೆಂದು ಎಸ್ಪಿ ಅವರು ಕೂಡ ಏನು ಪೊಲೀಸ್ ಇಲಾಖೆ ಕೂಡ ಯರಗೋಳ ಗ್ರಾಮದಲ್ಲಿ ನಿಯೋಜಿಸಲಾಗಿತ್ತು. ಆದ್ರೆ ಮೇಲ್ನೋಟಕ್ಕೆ ನಿನ್ನೆ 4 ಜನರನ್ನ ವಶಕ್ಕೆ ಪಡ್ಕೊಂಡ್ರಲ್ಲ, ಅವ್ರ ತಕ್ಷಣಕ್ಕೆ ಹೇಳಿದ್ದೆ ಬಾಬುರಾವ್ ಚಿಂಚನ್ಸೂರ್ ಹೆಸರನ್ನ ಕರ್ಕೊಂಬಂದ್ರು ಅಂತ. ಅವ್ರ ಮೇಲೆ ಏನು ಆಕ್ಷನ್ ಆಗಿಲ್ವಾ ಹಂಗಾದ್ರೆ? ಶರ್ಮಿತಾ, ಎಲ್ಲೋ ಒಂದ್ ಕಡೆ ಇಲ್ಲಿ ಪ್ರಭಾವಿ ಯಾದಗಿರಿ ಎಸ್ಪಿ ವೇದಮೂರ್ತಿ ಅವರೇ ನಮ್ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ಈಗ 3 ಕಾನ್ಸ್ಟೇಬಲ್ ಗಳನ್ನ ನೀವು ಸಸ್ಪೆಂಡ್ ಮಾಡಿದೀರಾ. ಸೊ ಅವ್ರ ನಿನ್ನೆ ಆ ಡ್ಯೂಟಿಲಿ ಇದ್ರಾ ಸರ್ ಭದ್ರತೆಗೆ ಅಂತ? ಹೌದು, ಅಲ್ಲಿ ಡ್ಯೂಟಿಲಿ ಇದ್ರು. ಓಕೆ. ಮತ್ತೊಂದು ಪ್ರಶ್ನೆ ಅಂದ್ರೆ ನಾನು ಆಗ್ಲೇ ಕೇಳ್ತಿದ್ದೆ ನಮ್ಮ ರಿಪೋರ್ಟರ್ಗುನು, ನಿನ್ನೆ ನೀವು 4 ಜನರನ್ನ ಈಗ ವಶಕ್ಕೆ ತಗೊಂಡ್ರಲ್ಲ, ನ್ಯಾಯಾಂಗ ಬಂಧನಕ್ಕೂ ಅವ್ರನ್ನ ಕಳಿಸಿದಿರಾ. ಬಟ್ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಬಾಬುರಾವ್ ಚಿಂಚನ್ಸೂರ್ ಅವ್ರು ಕರ್ಕೊಂಬಂದ್ರು, ನಾಡ ಬಂದೂಕು ತಗೊಂಬನ್ನಿ ಅಂತ ಅವರೇ ಹೇಳಿದ್ದು, ಫೈರಿಂಗ್ ಮಾಡಕ್ಕೂ ಅವರೇ ಹೇಳಿದ್ದು ಅಂತ. ಈಗ ಅವ್ರು ಓರಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಮೇಲೆ ಅವ್ರ ಮೇಲೆ ಏನಾದ್ರು ಕ್ರಮ ಆಗುತ್ತಾ? ಇಲ್ಲ, ಅದೇ ನಾವು ನಿನ್ನೆ ಅವ್ರನ್ನ ಕರ್ಕೊಂಡ್ಬಂದವ್ರಿಗೆ ನಾವು ನ್ಯಾಯಾಂಗ ಬಂಧನ ಕಳಿಸಿದೀವಿ. ಅವ್ರ ಸ್ಟೇಟ್ಮೆಂಟ್ ಕೂಡ ಮಾಡ್ಕೊಂಡಿದೀವಿ. ಚೆಕ್ ಮಾಡಿ ಅದೇನಿದೆ ಮುಂದಿನ ಒಂದು ಕಾನೂನು ಕ್ರಮ ಕೈಗೊಳ್ತಾರೆ. ಫೈನ್. ಈ ಕೋವಿಡ್ ರೂಲ್ಸ್ ಅಂತೂ ಅಲ್ಲಿ ಗಾಳಿಗೆ ತೂರ್ ಬಿಟ್ಟಿದ್ದಾರೆ. ಆಯೋಜಕರ ಮೇಲೆ ಏನಾದ್ರು ಕ್ರಮ ಆಗುತ್ತಾ? ಹೌದು, ಆಲ್ರೆಡಿ FIR ಆಗಿದೆ. 6 ಜನದ ಮೇಲೆ ಆಯೋಜಕರ ಮೇಲೆ FIR ಆಗಿದೆ. ಓಕೆ, ಅದನ್ನು ಕೂಡ ಕ್ರಮ ಕೈಗೊಳ್ತಾರೆ. ಫೈನ್. FIR ಆದ್ಮೇಲೆ ಅವ್ರನ್ನ ಕರೆಸ್ಬೇಕಲ್ಲ, ವಿಚಾರಣೆ ಎಲ್ಲ ಯಾವಾಗ ಮಾಡ್ತೀರಾ? ಹೌದು, ನಡೀತಾ ಇದೆ. ಫೈನ್. ಈಗ ನಾಡ ಬಂದೂಕು ಸಿಡಿಸಿದವ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಈಗ ಅವ್ರನ್ನ ಅಮಾಯಕರು ಅಂತ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದಾರೆ, ಚರ್ಚೆಗಳಾಗ್ತಾ ಇದೆ. ಬರೀ ಅವ್ರಿಗೆ ಮಾತ್ರ ಪನಿಷ್ಮೆಂಟಾ ಅಂತ? ಯಾರು ಸಿಡಿಸಿದ್ರೆ ಅವ್ರಿಗೆ ಆಲ್ರೆಡಿ ಪನಿಷ್ಮೆಂಟ್ ಆಗಿದೆ. ಓಕೆ. ಮತ್ತೆ ನೋಡ್ಬೇಕು, ಈಗ ಆಲ್ರೆಡಿ ನಾವು ಲೈಸೆನ್ಸ್ ಅವನ್ನ ಬೆಳೆ ರಕ್ಷಣೆಗಾಗಿ ಅಂತ ಕೊಟ್ಟಿರೋ ಲೈಸೆನ್ಸ್ ನ ಬಂದೂಕನ್ನ ಉಪಯೋಗಿಸಿ ಅವರು ಮಿಸ್ಯೂಸ್ ಮಾಡಿದ್ದಾರೆ. ಅದಕ್ಕೆ ಅದನ್ನ ಲೈಸೆನ್ಸ್ ಕ್ಯಾನ್ಸಲೇಷನ್ಗೂ ಕೂಡ ಬರಿತೀವಿ. ಓಕೆ. ಮತ್ತೆ ಎಲ್ಲ ಸಾರ್ವಜನಿಕರಿಗೂ ಈಗ ಆಲ್ರೆಡಿ ನಾವು ಮೆಸೇಜ್ ಮತ್ತೆ ತಿಳುವಳಿಕೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ಏನು ಈ ಭಾಗದಲ್ಲಿ ಕೆಲವರು ಅವ್ರಿಗೆ ಕೊಟ್ಟಿರೋ ಲೈಸೆನ್ಸ್ ಗನ್ನ ಈ ರೀತಿಯಾಗಿ ಮದ್ದು ಬಳಸಿ ಪಟಾಕಿ ತರ ಸಿಡಿಸಿ ಸ್ವಾಗತ ಕಾರ್ಯಕ್ರಮಕ್ಕಾಗ್ಬೋದು ಅಥವಾ ಅಂತ್ಯಕ್ರಿಯೆಗಾಗ್ಬೋದು, ಹಬ್ಬಗಳಲ್ಲಾಗ್ಬೋದು ಮಾಡ್ಬೋದು ಅಂತ ಅನ್ಕೊಂಡಿದ್ದಾರೆ. ಮತ್ತು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದ್ರು ತಪ್ಪಿಲ್ಲ ಅಂತ ಕೆಲವರ ಮನೋಭಾವನೆ ಇದೆ. ಆದ್ರಿಂದ ಇವ್ರಿಗೆಲ್ಲರಿಗೂ ಇದು ಈ ರೀತಿ
ಮಾಡಿದ್ರೆ FIR ಆಗುತ್ತೆ, ಅರೆಸ್ಟ್ ಆಗುತ್ತೆ ಅಂತೇಳಿ ನಾವು ಇದೊಂದು ಸಂದೇಶ ರವಾನೆ ಮಾಡಿದ್ದೀವಿ. ಫೈನ್, ಥ್ಯಾಂಕ್ ಯು ವೇದಮೂರ್ತಿ ಅವರೇ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ರಾಯಚೂರಲ್ಲಿ ನೈಟ್ ಕರ್ಫ್ಯೂ ನಿಯಮ ಉಲ್ಲಂಘನೆಯಾಗಿದೆ. ನಿನ್ನೆ ರಾತ್ರಿ 11 ಗಂಟೆ ತನಕನೂ ಬಿಜೆಪಿ ಕಾರ್ಯಕರ್ತರು ಸಭೆಯನ್ನು ನಡೆಸಿದ್ದಾರೆ. ಕೇಂದ್ರ ಸಚಿವ ಭಗವಂತ ಖೂಬಾ ಸೇರಿ ಹಲವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಒಂದು ಆಲ್ರೆಡಿ ಕರ್ಫ್ಯೂ ನಿಯಮ ಉಲ್ಲಂಘನೆ ಆಗಿರೋದು, ಅಂದ್ರೆ ಕೋವಿಡ್ ರೂಲ್ಸ್ ಫಾಲೋ ಆಗದೆ ಇರೋದ್ರ ಬಗ್ಗೆನೂ ಹೇಳ್ತಾ ಇದ್ವಿ. ನಾಡಬಂದೂಕು ಸಿಡಿಸಿರೋದು, ಅದ್ದೂರಿ ಸ್ವಾಗತ ಮಾಡಿದಂಥ ಟೈಮ್ನಲ್ಲಿ ಜನ ಎಲ್ಲ ಸೇರ್ಕೊಂಡಿದ್ರು. ಅದಾದ್ಮೇಲೆ ರಾತ್ರಿ ವೇಳೆನೂ ಕೂಡ ಇವರು ನೈಟ್ ಕರ್ಫ್ಯೂ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಲ್ಯಾಣ ಮಂಟಪದ ಮಾಲೀಕರ ಮೇಲೆ ದೂರು ದಾಖಲಾಗಿದೆ. ಕಾರ್ಯಕ್ರಮ ಆಯೋಜಕರ ವಿರುದ್ಧ ದೂರು ದಾಖಲಾಗಿಲ್ಲ. ಯಾಕೆ ಹಂಗಾದ್ರೆ ರಾತ್ರಿ 9 ಗಂಟೆ ನಂತರವೂ ರಸ್ತೆಯಲ್ಲಿ ಅದ್ದೂರಿ ಮೆರವಣಿಗೆ ಮಾಡಿದ್ದಾರೆ. ಶಾಸಕ ಶಿವರಾಜ್ ಪಾಟೀಲ್ ಮತ್ತೆ ಜಿಲ್ಲಾಧ್ಯಕ್ಷರು ಕಾರ್ಯಕ್ರಮ ಆಯೋಜಕರ ಮೇಲೆ ಈಗ ದೂರನ್ನ ಯಾಕೆ ದಾಖಲು ಮಾಡಿಲ್ಲ ಪೊಲೀಸರು ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ಈಗ ನೋಡಿ, ಆ ಕೇಸಲ್ಲೂ ಅಷ್ಟೇ ನಾಡಬಂದೂಕು ಸಿಡಿಸಿದ ಕೇಸು. ಈಗ ಯಾರೋ ಹೇಳಿದ್ರು, ಕರ್ಕೊಂಡ್ಬಂದ್ರು, ಪ್ರೀತಿ ಅಭಿಮಾನದಿಂದ ಇವರು ಸಿಡಿಸಿದ್ದಾರೆ, ಅವ್ರ ಮೇಲೆ ಆಕ್ಷನ್ ಆಗಿದೆ. ಇಲ್ಲಿ ನೋಡಿದ್ರೆ ಕಲ್ಯಾಣ ಮಂಟಪ ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಬಟ್ ಕಾರ್ಯಕ್ರಮದ ಆಯೋಜಕರ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ದೂರಲ್ಲೂ ಅವ್ರ ಹೆಸರು ಉಲ್ಲೇಖ ಮಾಡಿಲ್ಲ, ಕ್ರಮನೂ ಇಲ್ಲಿ ತನಕ ಆಗಿಲ್ಲ. ಮತ್ತೆ ಕೇಂದ್ರ ಸಚಿವರಿಗಾದ್ರೂ ಅರಿವಿರಬೇಕಾಗಿತ್ತು. ಯಾಕಂದ್ರೆ ನಿನ್ನೆ ಮಧ್ಯಾಹ್ನ ಆದಂತ ಘಟನೆ ರಾಜ್ಯಾದ್ಯಂತ ಚರ್ಚೆ ಆಗಿದೆ. ಅದ್ರ ಮಧ್ಯದಲ್ಲಿ ರಾತ್ರಿ ಇಂಥದ್ದೆಲ್ಲ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ, ಬನ್ನಿ ಸರ್ ಅಂತ ಕರೆದಾಗ ಅಟ್ಲೀಸ್ಟ್ ಬೇಡ, ಜನ ಸೇರ್ತಾರೆ, ಮತ್ತೆ ನೈಟ್ ಕರ್ಫ್ಯೂ ಇದೆ, ಅದನ್ನ ನಾವು ಪ್ರೋಟೋಕಾಲ್ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ, ಜನರಿಗೆ ತಪ್ಪು ಸಂದೇಶ ರವಾನೆ ಆಗುತ್ತೆ, ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ, ನಿಮ್ ಪ್ರೀತಿ ಅಭಿಮಾನ ಅರ್ಥ ಆಗುತ್ತೆ, ಅದನ್ನ ಬೇರೆ ಟೈಮಲ್ಲಿ ವ್ಯಕ್ತಪಡಿಸಿ. ಇವಾಗ ಅದು ಪರಿಸ್ಥಿತಿ ಚೆನ್ನಾಗಿಲ್ಲ, ಕೊರೋನಾ ಇರೋದ್ರಿಂದ 3ನೇ ಅಲೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಿರೋದ್ರಿಂದ ಇವಾಗ ಬೇಡ ಅಂತ ಅವರಾದ್ರೂ ಹೇಳ್ಬೋದಾಗಿತ್ತು.